ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕೆಮಿಸ್ಟ್ರಿದು ಒಂದು ಫಸ್ಟಿಗೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಅಪ್ರೋಚ್ ಹೇಳಿಕೊಡ್ತಾ ಇದ್ದೇನೆ. ನೀವು ಯಾವ ಚಾಪ್ಟರ್ನ ಫಸ್ಟ್ ಮಾಡಬೇಕು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ವಿಡಿಯೋದಿಂದ ನಾನು 1 by 1 ಲೈಕ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಅದನ್ನ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಅದು ಇವಾಗ PDF ರೆಡಿ ಆಗ್ತಾ ಇದೆ, ಸದ್ಯದಲ್ಲೇ ರೆಡಿ ಆಗುತ್ತೆ. ರೆಡಿ ಆದ ತಕ್ಷಣ ನಾನು ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತೇನೆ, ಆಯ್ತಾ? ಸೊ ಇದು ರೆಡಿ ಆಗ್ತಾ ಇದೆ. ಇದರಲ್ಲಿ ಮತ್ತೆ ಸ್ವಲ್ಪ ಅಂದ್ರೆ ಯಾವ ಚಾಪ್ಟರ್ ಇದೆಲ್ಲ ಮಾಡ್ತಾ ಇದ್ದೇನೆ. ಸೊ ನಂತರ ಅದಕ್ಕೆ ನಾವು ಸ್ವಲ್ಪ ಡಿಸೈನ್ ಅದೆಲ್ಲ ಮಾಡ್ಲಿಕ್ಕಿದೆ. ಸೊ ಈ ಟೆಕ್ಸ್ಟ್ ಟೈಮ್, ನಾಳೆ ಅದನ್ನ ಅಪ್ಲೋಡ್ ಮಾಡ್ತೇನೆ. ಇವತ್ತು ನೀವು ಯಾವ ಚಾಪ್ಟರ್ನ ಫಸ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಕೂಡ ಕೆಮಿಸ್ಟ್ರಿ ಅನ್ನೋದು ತುಂಬಾ ಟಫ್ ಆಗುತ್ತೆ. ಕೆಲವೊಂದು ಟೈಮ್ ಕೆಮಿಸ್ಟ್ರಿ, ಕೆಲವೊಂದು ಟೈಮ್ ಅಲ್ಲ. ಕೆಮಿಸ್ಟ್ರಿಲಿ ಸ್ವಲ್ಪ ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಇದು ಮ್ಯಾಥ್ಸ್ ಅಲ್ಲಿ ಡೈರೆಕ್ಟ್ ಇರುತ್ತೆ. ಸ್ವಲ್ಪ ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ಟೈಮ್ ಅಷ್ಟೇ, ಎಲ್ಲ ಟೈಮ್ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಒಂದು 5 to 10 ಮಾರ್ಕ್ಸ್ ಆಗುವಷ್ಟು ಸ್ವಲ್ಪ ಟ್ವಿಸ್ಟ್ ಕೇಳಬಹುದು ಅಂತ, ಅದಕ್ಕೋಸ್ಕರ. ಓಕೆ, ಸೊ ಈಗ ಈ ಚಾನಲ್ಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಮಿಸ್ಟ್ರಿ ರಿಲೇಟೆಡ್, ಮ್ಯಾಥ್ಸ್ ರಿಲೇಟೆಡ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ, ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಎಲ್ಲದನ್ನು ಇದು ಮಾಡಿ, ಅಂದ್ರೆ ನೀವು ಹೋಗಿ ಎಲ್ಲ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಯಾವ್ದು ಬಂದಿದೆ ಅಂತ ನೋಡೋದನ್ನು ಬದಲು ನಾನು ಎಲ್ಲದನ್ನು ನೋಡಿ ಯಾವ ಕ್ವಶನ್ ಮೇಲೆ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ, ಅದೆಲ್ಲದನ್ನು ನೋಡಿ ನಿಮ್ಗೆ ತಲುಪಿಸುವ ಕೆಲಸ ನಮ್ದು. ಓಕೆ, ಸೊ ನೀವು ಒಂದು ವೇಳೆ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ಸ್ಟೂಡೆಂಟ್ಸ್, ನೀವು ಸ್ಟಾರ್ಟ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಯಾಕಂತ ಕೇಳಿದ್ರೆ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಸೊಲ್ಯೂಷನ್ಸ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ 3 ಚಾಪ್ಟರ್ಸ್ ಗಳಿದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಡಿ ಬ್ಲಾಕ್, ಎಫ್ ಬ್ಲಾಕ್, ಡಿ ಅಂಡ್ ಎಫ್ ಬ್ಲಾಕ್ ಮತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ 2 ಚಾಪ್ಟರ್ ಇದೆ. ಅಂಡ್ ಆರ್ಗ್ಯಾನಿಕ್ ಹೋದ್ರೆ ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್ ಇದೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೆ ಕಷ್ಟ ಆಗುವಂತಹ ಇದು ಪೋರ್ಷನ್ ಯಾವುದು ಅಂತ ಕೇಳಿದ್ರೆ ನಿಮ್ದು ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬಾ ರಿಯಾಕ್ಷನ್ಸ್ ಗಳಿರುತ್ತೆ ಸರ್, ತುಂಬಾ ಸ್ಟ್ರಕ್ಚರ್ ಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಹೌದು, ಅದನ್ನೆಲ್ಲ ಏನ್ ಮಾಡಿ ಅಂತ ಕೇಳಿದ್ರೆ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದಷ್ಟು ಬರ್ದು ಪ್ರಾಕ್ಟೀಸ್ ಮಾಡಿ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಒಂದ್ಸತಿ ನೋಡ್ಕೊಂಡು ಇದು ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೋಡದೆ ಬರ್ಕೊಳ್ಳಿ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ನೋಡಿ, ಪ್ರಾಕ್ಟೀಸ್ ಮಾಡಿ. 100% ಆಗುತ್ತೆ. ಓಕೆ, ದಿಸ್ ಇಸ್ ನೌ ಆರ್ ನೆವರ್. ಇವಾಗ್ಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಇದು ನೀವು ಈಗ ಇದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿ, ಸರಿಯಾಗಿ ಓದ್ರೆ ನಿಮ್ಗೆ ಒಳ್ಳೇದು. ಇಟ್ ಈಸ್ ನೌ ಆರ್ ನೆವರ್. ಓಕೆ, ದಿಸ್ ದ ಲಾಸ್ಟ್ ಚಾನ್ಸ್. ದಯವಿಟ್ಟು ಇನ್ನೂ ಟೈಮ್ ಇದೆ. ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಾನು ಇನ್ನೂ ಝೀರೋಲ್ ಇದ್ದೇನೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಸ್ಟಾರ್ಟ್ ಮಾಡಿ. ಓಕೆ, ಈಗ ನೋಡಿ, ನನ್ನ ಅನಾಲಿಸಿಸ್ ನ ಪ್ರಕಾರ ನೀವು ಫಸ್ಟ್ ಮಾಡಬೇಕಾಗಿದೆ ಏನು ಅಂತ ಕೇಳಿದ್ರೆ ಇಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತೆ ಸೊಲ್ಯೂಷನ್ಸ್. ಓಕೆ, ಫಸ್ಟ್ ನೀವು ಮಾಡಬೇಕಾಗಿದ್ದು ಇಲೆಕ್ಟ್ರೋ ಕೆಮಿಸ್ಟ್ರಿ, ಇಲೆಕ್ಟ್ರೋ ಕೆಮ್ ಅಂತ ಬರೀತಾರೆ, ಅದಾದ್ಮೇಲೆ ಸೊಲ್ಯೂಷನ್ಸ್. ಯಾಕೆ ಸರ್ ಇದನ್ನೇ ನೀವು ಯಾಕೆ ಹೇಳ್ತಾ ಇದ್ದೀರಾ, ನಾನು ಅದನ್ನ ಹೇಳ್ತಾರೆ. ಅದಾದ ನಂತರ ಫಸ್ಟ್ ನೀವು ಇವೆರಡು ಚಾಪ್ಟರ್ನ ಮಾಡಬೇಕು, ಆಯ್ತಾ? ಫಸ್ಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಮಾಡ್ತೀರಾ, ಅದಾದ ನಂತರ ಸೊಲ್ಯೂಷನ್ ಮಾಡ್ತೀರಾ. ಅದಾದ್ಮೇಲೆ ಡೈರೆಕ್ಟ್ಲಿ ಹೋಗೋದು ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಟ್ ಎನಿ ಕಾಸ್ಟ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಬಿಡ್ಲಿಕ್ಕೆ ಆಗೋದಿಲ್ಲ. ಯು ಕಾಂಟ್ ಟೇಕ್ ರಿಸ್ಕ್. ಅಲ್ಲ, ಯು ಕಾಂಟ್ ಲೀವ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಫಸ್ಟಿಗೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಎರನ್ಸ್. ನಾನು ಕಂಪ್ಲೀಟ್ ಬರಿತಾ ಇಲ್ಲ, ಐ ಥಿಂಕ್ ಯು ನೋ. ಓಕೆ, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ನಾನು ಅದನ್ನು ಜಸ್ಟ್ ಆಲ್ಕೋಹಾಲ್ಸ್ ಅಂತ ಬರಿತೇನೆ. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆಲ್ಕೋಹಾಲ್ಸ್, ಫೈನಾ? ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ್ದಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇವಾಗ ಬೇಡ. ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್. ಯಾಕಂತ ಕೇಳಿದ್ರೆ ತುಂಬಾ ಚಿಕ್ಕ ಚಾಪ್ಟರ್ ಅಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್, ಅಮೈನ್ಸ್ ದೆನ್ ಬಯೋಮಾಲಿಕ್ಯೂಲ್ಸ್, ಸರಿನಾ? ಸೊ ಇದಿಷ್ಟು ಫಸ್ಟ್ ಮಾಡಬೇಕು. ದೀಸ್ 6 ಚಾಪ್ಟರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಸರ್ ಯಾಕೆ ನೀವು ಇದಕ್ಕೆ 6 ಚಾಪ್ಟರ್ಸ್ ಅನ್ನ ಕೊಡ್ತಾ ಇದ್ದೀರಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ನೀವು ಮಾಡಬೇಕಾಗಿದ್ದು ಯಾಕೆ ಇಲೆಕ್ಟ್ರೋ ಕೆಮಿಸ್ಟ್ರಿ ನೋಡಿದ್ರೆ ನೋಡಿ, 3 ಮಾರ್ಕ್ಸ್ ಇದು 4 ಕ್ವಶನ್ಸ್ ಬರುತ್ತೆ. 1 ನ್ಯೂಮರಿಕಲ್ಸ್, 3 ಥಿಯರಿ. ಈಗ ಈ ಚಾಪ್ಟರ್ ಇಂದ ಓಕೆ, ಯೂಶುವಲ್ ಆಗಿ ಅದು ಬಿಟ್ರೆ ಸೊಲ್ಯೂಷನ್ಸ್ ಇಂದ 3 ಬರುತ್ತೆ. ಅಂದ್ರೆ 4 + 3 ಎಷ್ಟಾಯ್ತು? 7 ಆಯ್ತು, ಸರಿನಾ? ಈಗ ನೋಡಿ, 7 ಕ್ವಶನ್ ಇಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತೆ ಸೊಲ್ಯೂಷನ್ಸ್, ಇದರಲ್ಲಿ 4 ಕ್ವಶನ್ಸ್ ಬರುತ್ತೆ. 4 ಕ್ವಶನ್ಸ್, ಇದರಲ್ಲಿ 3 ಥಿಯರಿ ಬೇಸ್ಡ್ ಕ್ವಶನ್, ಕರೆಕ್ಟಾ? ಪ್ಲಸ್ 1 ನ್ಯೂಮರಿಕಲ್ ಪ್ರಾಬ್ಲಮ್ಸ್, NP ಇರುತ್ತೆ, ಸರಿನಾ? ಸೊಲ್ಯೂಷನ್ಸ್ ಅಲ್ಲೂ ಅಷ್ಟೇ, ನೀವು ಎರಡು, ಟೋಟಲ್ ಇಲ್ಲಿ 3 ಕ್ವಶನ್ಸ್ ಇದೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅದರಲ್ಲಿ 2 ಥಿಯರಿ ಬೇಸ್ಡ್ ಕ್ವಶನ್ ಇರುತ್ತೆ, ಪ್ಲಸ್ 1
ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಟೋಟಲ್ 3 ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಬಂದಿರುತ್ತೆ. ಕರೆಕ್ಟ್, ನಿಮ್ಗೆ ಗೊತ್ತಿದೆ ನ್ಯೂಮರಿಕಲ್ಸ್ 3 ಇರುತ್ತೆ. ಅದನ್ನ ಯಾವ್ದ್ಯಾವ್ದ್ರಿಂದ ಬರುತ್ತೆ ಕೇಳಿದ್ರೆ, ಒಂದು ಸೊಲ್ಯೂಷನ್ಸ್, ಇನ್ನೊಂದು ಎಲೆಕ್ಟ್ರೋಕೆಮಿಸ್ಟ್ರಿ, ಇನ್ನೊಂದು ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಆಲ್ರೆಡಿ ಇಲ್ಲಿ 2 ಕವರ್ ಮಾಡಿದ್ದೀರಾ, ಸರಿನಾ ಸರ್? ಇಷ್ಟೇನಾ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ? ನಿಮ್ಗೆ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ ಟೋಟಲ್ 7 ಕ್ವಶನ್ಸ್ ಆಲ್ರೆಡಿ ಇದಾಗಿದೆ, ಕವರ್ ಆಗಿದೆ. ಯಾವ್ದ್ರಲ್ಲಿ? ನಿಮ್ಮ 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಆಲ್ರೆಡಿ 7 ಕ್ವಶನ್ಸ್ ಕವರ್ ಆಗಿದೆ. ಉಳಿದಿರೋದು ಒಂದೇ. ಓಕೆ, ಸೊ ಅದಕ್ಕೆ ನಾನು ಹೇಳ್ತೇನೆ ಇನ್ನೊಂದು ಯಾವ್ದ್ರಿಂದ ಮಾಡಬೇಕು ಅದನ್ನ ಹೇಳ್ತೇನೆ ಈಗ. ಸರ್ ಯಾಕೆ ಇವು 4 ಚಾಪ್ಟರ್ ನ ತಗೊಂಡಿದ್ದೀರಾ? ಯಾಕಂತ ಕೇಳಿದ್ರೆ 5 ಮಾರ್ಕ್ಸ್ ಅಲ್ಲಿ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ಟೋಟಲ್ 6 ಕ್ವಶನ್ಸ್ ಇರುತ್ತೆ, ನೀವು 4 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ನಾನು ಯಾಕೆ ಇಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಹೇಳ್ತಾ ಇಲ್ಲ ಕೇಳಿದ್ರೆ, ಅದು ಸ್ವಲ್ಪ ಲೆಂದಿ ಚಾಪ್ಟರ್. ಮತ್ತೆ ತುಂಬಾ ನೀವು ಸ್ಟ್ರಕ್ಚರ್ ನ ಕಲಿಬೇಕು, ಏನು ರಿಯಾಕ್ಷನ್ಸ್ ಅನ್ನ ಕಲಿಬೇಕು, ಅದು ಬೇಡ. ಇವೆರಡು ತುಂಬಾ ಈಸಿ ಇದೆ ನೋಡಿ, ಇವೆರಡು ಚಾಪ್ಟರ್ ಯಾವುದು? ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್. ಸೊ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೇನೆ. ಪ್ಲಸ್ ನೀವು ಹ್ಯಾಲೋ ಆಲ್ಕೆನ್ಸ್ ಮತ್ತೆ ಹ್ಯಾಲೋ ಎರೆನ್ಸ್ ಅನ್ನು ಮಾಡಿದ್ರೆ ನೀವು 2 ಮಾರ್ಕ್ಸ್ ಅದನ್ನ ಅಟೆಂಡ್ ಮಾಡಬಹುದು. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇಲ್ಲಿ ಯಾವ್ದನ್ನ ಮಾಡಿ ಒಂದು ಇದಾಯ್ತಲ್ಲ, ಅದಾದ ನಂತರ ಇಲ್ಲಿ ಏನಾಗುತ್ತೆ? ಹ್ಯಾಲೋ ಆಲ್ಕೆನ್ಸ್, ಆಲ್ಕೋಹಾಲ್ಸ್, ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್. ಇದ್ರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಎಲ್ಲ 5 ಮಾರ್ಕ್ಸ್ 1 ಕ್ವಶನ್ ಪಕ್ಕ ಅಟೆಂಡ್ ಮಾಡ್ಬೋದು ನೀವು. 5 ಮಾರ್ಕ್ಸ್ ಇದು 1 ಕ್ವಶನ್. ಇಲ್ಲೊಂದು 5 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್ ಫೈನಾ. ಆಮೇಲೆ ಇಲ್ಲೊಂದು 5 ಮಾರ್ಕ್ಸ್ 1 ಕ್ವಶನ್ ಪಕ್ಕ ಫಿಕ್ಸ್ಡ್ ಆಗಿ ಬರುತ್ತೆ. ಓಕೆ, 1 ಕ್ವಶನ್, ದೆನ್ 5 ಮಾರ್ಕ್ಸ್ 1 ಕ್ವಶನ್. ಓಕೆ, ಸೊ ಸ್ಟೂಡೆಂಟ್ಸ್, ನಾನು ಯಾಕೆ ಇಲ್ಲಿ ಅಮೈನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಚಾಪ್ಟರ್ ತುಂಬಾ ಈಸಿ ಇದೆ, ಮತ್ತೆ ಇದರಲ್ಲಿ ಫಿಕ್ಸ್ಡ್ ಕ್ವಶನ್ ಆಗಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿಗೆ ನೋಡಿ, ನೀವು ಇವು 4 ಚಾಪ್ಟರ್ ನ ಮಾಡಿದ್ರೆ ಅಲ್ಲಿಗೆ ಪಾರ್ಟ್ ಡಿ ಅಂದ್ರೆ 5 ಮಾರ್ಕ್ಸ್ ನ ಎಲ್ಲದನ್ನು ಅಟೆಂಡ್ ಮಾಡುವಂತ ಕೆಪಬಿಲಿಟಿ ನಿಮ್ಗಿದೆ ಅಲ್ವಾ? 3 ಮಾರ್ಕ್ಸ್ ಅಲ್ಲಿ ಎಷ್ಟಾಗಿದೆ? ಆಲ್ರೆಡಿ 4 ಕ್ವಶನ್, ಐ ಮೀನ್ 7 ಕ್ವಶನ್ಸ್ ಅಟೆಂಡ್ ಮಾಡೋ ಎಬಿಲಿಟಿ ಆಲ್ರೆಡಿ ಬಂದಾಗಿದೆ. ಇನ್ನು ಒಂದೇ ಉಳಿದಿರೋದು, ಅದ್ ನಾನು ಹೇಳ್ತೇನೆ ಬ್ಯಾಕಪ್ ಗೆ. ಅದು ಬಿಟ್ಟು ಈಗ ನೋಡಿ, ನಿಮ್ಗೆ 2 ಮಾರ್ಕ್ಸ್ ಇದು ಟೋಟಲ್ 3 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು. ಆಲ್ರೆಡಿ ಇಲ್ಲಿ ನೋಡಿ, ಒಂದು, ಇಲ್ಲಿ ನೋಡಿ, 2 ಅಂಡ್ ಸಾರಿ ಸ್ಟೂಡೆಂಟ್ಸ್, 1 ಸೆಕೆಂಡ್. ಏನಾಗುತ್ತೆ ಅಂತ ಕೇಳಿದ್ರೆ, ಆಲ್ರೆಡಿ ನೋಡಿ, ನೀವೀಗ 2 ಮಾರ್ಕ್ಸ್ ಅಂತ ಸೆಕ್ಷನ್ ಬಂದಾಗ ಇಲ್ಲಿಂದ 1 ಕ್ವಶನ್ ಆಯ್ತು. ಎಲ್ಲಿಂದ? ಬಯೋಮಾಲಿಕ್ಯೂಲ್ಸ್ ಇಂದ. ದೆನ್ ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋ ಎರೆನ್ಸ್ ಇಂದ ಆಯ್ತು, 2 ಆಯ್ತು. ಆಮೇಲೆ ಆಲ್ಕೋಹಾಲ್ಸ್ ಅಂಡ್ ಫಿನೋಲ್ಸ್ ಇಂದ 1 ಆಯ್ತು, 3 ಆಯ್ತು. ಪ್ಲಸ್ ಪ್ಲಸ್ ನೀವು ಈಗ 3 ಆಯ್ತು. ನಿಮ್ಗೆ ಟೋಟಲ್ ಎಷ್ಟು ಅಟೆಂಡ್ ಮಾಡಬೇಕು? 3 ಅಟೆಂಡ್ ಮಾಡಬೇಕು. ಬಟ್ ನೀವು ಇಲ್ಲಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಆಕ್ಚುಲಿ ನೀವು ಇಷ್ಟು ಓದ್ ನಂತರ 2 ಮಾರ್ಕ್ಸ್ ಕ್ವಶನ್ ಎಲ್ಲದನ್ನು ಅಟೆಂಡ್ ಮಾಡ್ತೀರಾ. ಓಕೆ, ಅಂದ್ರೆ ಈಗ ಔಟ್ ಆಫ್ ಇದು ಬಂದು 1+1 ಅಂತ ಕೊಟ್ಟು ಬೇರೆ ಇದು ಕೊಟ್ಟರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಿಟ್ರೆ ಆಲ್ರೆಡಿ 2 ಮಾರ್ಕ್ಸ್ ಇದು ಎಲ್ಲದೂ ಕವರ್ ಆಗಿದೆ. ಆಲ್ರೆಡಿ 5 ಮಾರ್ಕ್ಸ್ ಇದು ಎಲ್ಲದೂ ಕವರ್ ಆಗಿದೆ. 3 ಮಾರ್ಕ್ಸ್ ಅಲ್ಲಿ ಒಂದು ಉಳಿದಿದೆ, ಸರಿನಾ? ಅಂದ್ರೆ ಮೇನ್ ಇದು ನಮ್ಗೆ. ನಾನೀಗ ಹೇಳೋದು, ಇದಿಷ್ಟು ಚಾಪ್ಟರ್ ಆದ್ಮೇಲೆ, ಈ 6 ಚಾಪ್ಟರ್ಸ್ ಆದ್ಮೇಲೆ, ಫಸ್ಟಿಗೆ ಈ 6 ಚಾಪ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ 6 ಚಾಪ್ಟರ್ಸ್ ಎಲ್ಲಿಂದ ಓದೋದು ಸರ್? ನಾನ್ ನಿಮ್ಗೆ ಹೇಳೋದು, ಕೆಮಿಸ್ಟ್ರಿ ಬೋರ್ಡ್ ಇಂದ ಒಂದು ಇದು ಕೊಟ್ಟಿದ್ದಾರೆ, ಏನು PDF ಕೊಟ್ಟಿದ್ದಾರೆ, ಕ್ವಶನ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಬೋರ್ಡ್ ಇಂದ. ಈ ಕ್ವಶನ್ ಬ್ಯಾಂಕ್ ನಾನು ಬೇಕಾದ್ರೆ ನಿಮ್ಗೆ ಕೊಡ್ತೇನೆ. ಬಟ್ ಸರ್, ಬೋರ್ಡ್ ಇಂದ ಬಂದಿರೋ ಕ್ವಶನ್ ಬ್ಯಾಂಕ್ ಅಲ್ಲಿ ತುಂಬಾ ಕ್ವಶನ್ಸ್ ಗಳಿರುತ್ತೆ ಸರ್, ಎಲ್ಲದೂ ಮಾಡ್ಬೇಕಾ? ಹಾಗೆ ಮಾಡಬೇಡಿ. ಮಾಡೆಲ್ ಕ್ವಶನ್ ಪೇಪರ್ ತೆಗೆದಿಟ್ಕೊಳ್ಳಿ, ನಿಮ್ಮ ಪ್ರಿಪರೇಟರಿ ಕ್ವಶನ್ ಪೇಪರ್ ತೆಗೆದಿಟ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತೆಗೆದಿಟ್ಕೊಳ್ಳಿ, ಒಂದು 4 ಇಯರ್ಸ್ ನ ಕ್ವಶನ್ ಪೇಪರ್ ನ ತೆಗೆದಿಟ್ಕೊಳ್ಳಿ. ಪ್ಲಸ್ ಇವರೊಂದು 3 ಇದು ಪ್ರಾಕ್ಟೀಸ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಯು ಡೋಂಟ್ ನೀಡ್ ಟು ವರಿ. ಸರ್ ಇಷ್ಟೆಲ್ಲ ಇದ್ರೆ ಹೆವಿ ಆಗೋದಿಲ್ಲ, ಯು ಡೋಂಟ್ ನೀಡ್ ಟು ವರಿ. ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಸೊ ಈ ತರ ನೋಡ್ಕೊಂಡು ಬನ್ನಿ. ಅದರಲ್ಲಿ ಇವ್ರು ಕೊಟ್ಟಿರೋ ಕ್ವಶನ್ಸ್, ಇವ್ರ ಬ್ಯಾಂಕ್ ಅಲ್ಲಿ, ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್, ಅದನ್ನು ಟ್ಯಾಲಿ ಮಾಡ್ಕೊಂಡು ಓದ್ತಾ ಬನ್ನಿ, ಸರಿನಾ? ಈ ಕ್ವಶನ್ ಬ್ಯಾಂಕ್ ಅಲ್ಲಿ ನೀವು ಓದ್ಕೊಂಡ್ ಬೇಕಾಗಿದ್ದು 6 ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಇದು ಮಾತ್ರ. ಅದು ನಾನು ಹೇಳಿದ್ದೇನೆ, 5 ಮಾರ್ಕ್ಸ್ ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ನೀವು ಮಾಡ್ಬೇಕು. 3 ಮಾರ್ಕ್ಸ್ ಗೆ ಯಾವ್ದ್ರಿಂದ ಹೇಳಿದೆ ನಿಮ್ಗೆ? ಫಿಸಿಕಲ್ ಕೆಮಿಸ್ಟ್ರಿಯಿಂದ 3 ಮಾರ್ಕ್ಸ್ ಹೇಳಿದ್ದೇನೆ. ಯಾವ್ದಲ್ಲ? ಎಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತೆ ಸೊಲ್ಯೂಷನ್, ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ಇದರಿಂದ ಯಾವ್ದು ಮತ್ತೆ ಯಾವ್ದು ಹೇಳಿಲ್ಲ, ನಾನು ಹೇಳಿದ್ದೆ 6 ಚಾಪ್ಟರ್ಸ್. ಆಯ್ತಾ? ಇದಾದ ನಂತರ ನೀವು ನೆಕ್ಸ್ಟ್ ಬ್ಯಾಕಪ್ ಯಾವ್ದನ್ನ ತಗೊಳ್ಬೇಕು ಅಂತ ಕೇಳಿದ್ರೆ, ಇದು ಬ್ಯಾಕಪ್ ಗೆ ನೀವು ಯಾವ್ದು ತಗೊಳ್ಬಹುದು. ನಾನು ಹೇಳೋದು D&F ಬ್ಲಾಕ್ ತಗೊಳ್ತೀರಾ, ಸ್ವಲ್ಪ ಈಸಿ ಅಂತ ಅನ್ಸಿದ್ರೆ D&F ಬ್ಲಾಕ್ ತಗೊಳ್ಳಿ. ಅಥವಾ ಕೆಮಿಕಲ್ ಕೈನೆಟಿಕ್ಸ್ ತಗೊಳ್ತೀರಾ, ಕೆಮಿಕಲ್ ಕೈನೆಟಿಕ್ಸ್ ತಗೊಳ್ಳಿ. ಯಾವ್ದು ತಗೊಂಡ್ರೆ ನೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ನೀವು D&F ಬ್ಲಾಕ್ ತಗೊಳ್ಬಹುದು, ಕೆಮಿಕಲ್ ಕೈನೆಟಿಕ್ಸ್ ತಗೊಳ್ಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ಳಿ. ಯಾಕೆ ಗೊತ್ತುಂಟಾ? ಇಲ್ಲಿ ನಾವು ಇನ್ ಕೇಸ್ ಕೆಮಿಕಲ್ ಕೈನೆಟಿಕ್ಸ್ ತಗೊಂಡ್ರೆ ಇದು ಏನಂತ ಕೇಳಿದ್ರೆ, ಇಲ್ಲಿ 1-2 ಮಾರ್ಕ್ಸ್ ಕವರ್ ಆಗುತ್ತೆ. ಆವಾಗ ನಿಮ್ಗೊಂದು ಎಕ್ಸ್ಟ್ರಾ ಕ್ವಶನ್ ಬ್ಯಾಕಪ್ ಗಾಗಿ ಒಂದು ಎಕ್ಸ್ಟ್ರಾ ಕ್ವಶನ್ ಸಿಗುತ್ತೆ. ಆಕ್ಚುಲಿ 3 ಮಾರ್ಕ್ಸ್ ಇದು ಆಲ್ರೆಡಿ ನಾವು, ಐ ಮೀನ್ 2 ಮಾರ್ಕ್ಸ್ ಇದು 3 ಕ್ವಶನ್ಸ್ ಆಲ್ರೆಡಿ ಆಗಿದೆ. ಇದು ಒಂದನ್ನು ಮಾಡಿದ್ರೆ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಸಿಗುತ್ತೆ. ಇಲ್ಲಿ 3 ಮಾರ್ಕ್ಸ್ ನೋಡಿ, ನಮ್ಗೆ ಈಗ ಇನ್ನು ಒಂದು ಕ್ವಶನ್ ಬೇಕಿದ್ದಿತ್ತು, ಬಟ್ ಅದ್ರ ಜೊತೆ ಇನ್ನು 2 ಕ್ವಶನ್ಸ್ ಗಳು ನಿಮ್ಗೆ ಎಕ್ಸ್ಟ್ರಾ ಬ್ಯಾಕಪ್ ಸಿಗುತ್ತೆ. ಫೈನಾ? ಸೊ ಅವಾಗ ನಿಮ್ಗೆ
ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಇನ್ನೂ ಬೇಕಂತಾದ್ರೆ ಕೆಮಿಕಲ್ ಕೈನೆಟಿಕ್ಸ್ ಮಾಡಬೇಡಿ, ಡಿ ಅಂಡ್ ಎಫ್ ಬ್ಲಾಕ್ ಮಾಡಿ. ಓಕೆ. ಯಾಕೆ ಡಿ ಅಂಡ್ ಎಫ್ ಬ್ಲಾಕ್ ಅಂತ ಕೇಳಿದ್ರೆ, ಇಲ್ಲಿ 2 ಮಾರ್ಕ್ಸ್ ಇದು ಒಂದು ಎಕ್ಸ್ಟ್ರಾ ಕವರ್ ಆಗುತ್ತೆ. ಪ್ಲಸ್ 3 ಮಾರ್ಕ್ಸ್ ಎರಡೇ ಕ್ವಶನ್ ಇರುತ್ತೆ, ಜಾಸ್ತಿ ಇರೋದಿಲ್ಲ ಅಲ್ವಾ. ಎರಡೇ ಕ್ವಶನ್, ನೀವು 3 ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿ ಓದ್ಲಿಕ್ಕೆ ತುಂಬಾ ಇರುತ್ತೆ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ. ಬಟ್ ಇದ್ರಲ್ಲಿ ಹಾಗಲ್ಲ. ಇದು ಯಾವ್ದಾದ್ರು ಒಂದು ಇದು ಕವರ್ ಆಗುತ್ತೆ ಸರ್. ಬಟ್ ನನಗೆ ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ಲೇಬೇಕಲ್ಲ, ಆವಾಗ ನೀವು ಕಂಪಲ್ಸರಿ ಇದನ್ನ ತಗೊಳ್ಬೇಕು. ನಿಮ್ಗೆ ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ಲೇಬೇಕಂತಾದ್ರೆ ಕೆಮಿಕಲ್ ಕೈನೆಟಿಕ್ಸ್ ಅನ್ನು ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಸರಿನಾ? ನ್ಯೂಮರಿಕಲ್ಸ್ ಅಲ್ಲಿ ನ್ಯೂಮರಿಕಲ್ಸ್ ನಿಮ್ಗೆ ಆಪ್ಷನ್ ಇದೆ ಇಲ್ಲಿ ನೋಡಿ. ಯಾಕಂದ್ರೆ 3 ಮಾರ್ಕ್ಸ್ 15 ಕ್ವಶನ್ಸ್ ಬರುತ್ತೆ. ಐ ಮೀನ್ 3 ಮಾರ್ಕ್ಸ್ ಇದಿರುತ್ತೆ. ಸೊ ಅದ್ರಲ್ಲಿ 8 ಕ್ವಶನ್ಸ್ ಮಾತ್ರ ನೀವು ಅಟೆಂಡ್ ಮಾಡ್ಬೇಕಾಗಿದ್ದು. ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಇಲ್ಲೇ ಇದು ಮಾಡ್ಬೇಕಂತಿಲ್ಲ. ಬೇಕಾದ್ರೆ ಆಪ್ಷನ್ ಅಲ್ಲಿ ಕೂಡ ಹೋಗುತ್ತೆ. ನಾನು ಹೇಳೋದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಹೋಗಿ ಅಂತ ಹೇಳ್ತಾ ಇರೋದು. ಓಕೆ. ಅದಾದ್ಮೇಲೆ ಇದಿಷ್ಟು ಕ್ವಶನ್ ಆಯ್ತಾ. ಫಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಸೊಲ್ಯೂಷನ್ಸ್, ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ 4 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತೀರಾ ನೀವು? ಡಿ ಅಂಡ್ ಎಫ್ ಬ್ಲಾಕ್ ಗೆ ಹೋಗ್ತೀರಾ. ಇಲ್ಲಿಗೆ ನಿಮ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಅವ್ರು ಏನೇ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಎಲ್ಲದೂ ಕೂಡ ಕವರ್ ಆಗುತ್ತೆ. ಓಕೆ. ಸೊ ಇದನ್ನೆಲ್ಲದನ್ನು ಇದಿಷ್ಟು ಇದರಲ್ಲಿ ಯಾವ್ದು ಚಾಪ್ಟರ್ ಅಲ್ಲಿ ನೀವು ದಯವಿಟ್ಟು ಯಾವ್ದನ್ನು ಮಿಸ್ ಮಾಡಬೇಡಿ. ಇಂಪಾರ್ಟೆಂಟ್ ಜೊತೆ ನಿಮ್ ಬೇಕಾದ್ರೆ ನಾನು ನಮ್ದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೇನೆ. ಅವ್ರು ಕೊಟ್ಟಿರುವಂತಹ ಇದು ಏನು ಕ್ವಶನ್ ಬ್ಯಾಂಕ್ ಅದನ್ನು ಶೇರ್ ಮಾಡ್ತೇನೆ. ಪ್ಲಸ್ ನಮ್ದು ಕ್ವಶನ್ ಪೇಪರ್ಸ್ ಕೂಡ ನಾನು ಶೇರ್ ಮಾಡ್ತೇನೆ. ತುಂಬಾ ಯೂಸ್ಫುಲ್ ಆಗುತ್ತೆ, ಗ್ಯಾರಂಟಿ ಯೂಸ್ಫುಲ್ ಆಗುತ್ತೆ. ಕ್ವಶನ್ ಬ್ಯಾಂಕ್ ಇಂದ 100% ಬಂದೇ ಬರುತ್ತೆ ಸ್ಟೂಡೆಂಟ್ಸ್, ನೋ ನೀಡ್ ಟು ವರಿ. ಸರಿನಾ? ಅದಾದ ನಂತರ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಉಳಿದಿರೋ ಚಾಪ್ಟರ್ ಇಂದ ಓನ್ಲಿ 1 ಮಾರ್ಕ್ಸ್ ಓದ್ಕೊಂಡ್ ಬರ್ಬೇಕು. ಯಾವ್ದ್ರಿಂದ? ಕೆಮಿಕಲ್ ಕೈನೆಟಿಕ್ಸ್ ಇಂದ ಓನ್ಲಿ 1 ಮಾರ್ಕ್ ಕ್ವಶನ್. 2, 3 ಎಲ್ಲ ನೋಡೋದೇ ಬೇಡ. ಕೆಮಿಕಲ್ ಕೈನೆಟಿಕ್ಸ್, ಕೋರ್ಡಿನೇಷನ್ ಕಾಂಪೌಂಡ್ ಅಂದ್ರೆ 1 ಮಾರ್ಕ್ಸ್ ಇದು ಎಲ್ಲ ಚಾಪ್ಟರ್ ಇಂದ ನೀವು ನೋಡ್ಲೇಬೇಕು. ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಸರಿನಾ? ಅವಾಗ 1 ಮಾರ್ಕ್ ಇಂದ ನೋಡ್ಕೊಂಡು ಬನ್ನಿ. ಯಾವ್ದ್ರಲ್ಲಿ ನೋಡಿ, ಕ್ವಶನ್ ಬ್ಯಾಂಕ್ ಅಲ್ಲಿ ತುಂಬಾ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. 100% ಇದು ನಿಮ್ಗೆ ಪಕ್ಕ ಕವರ್ ಆಗುತ್ತೆ. 1 ಮಾರ್ಕ್ಸ್ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಇದೆಯಲ್ಲ ಸರ್, ತುಂಬಾ ಇದ್ರೂ ಕೂಡ ನಿಮ್ಗೆ ಎಲ್ಲದೂ ಕವರ್ ಆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬಹುದು ಸ್ಟೂಡೆಂಟ್ಸ್. ಓಕೆ. ಯಾವುದಕ್ಕೆ ನಾನು ಹೇಳ್ತಾ ಇರೋದು 1 ಮಾರ್ಕ್ಸ್ಗೆ, ಯಾವ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQಗೆ. ಓಕೆ. 3 to 5 ಮಾರ್ಕ್ಸ್ಗೆ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳಿ. ಒಂದು 4 ವರ್ಷದ ಕ್ವಶನ್ ಪೇಪರ್ ನಿಮ್ಗೆ ಅದು ಬೇಕಂತಿದ್ರೆ ನಾನು ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ, ಖಂಡಿತ ಹಾಕ್ತೇನೆ. ಪ್ಲಸ್ ಇದ್ರದ್ದು ಕ್ವಶನ್ ಬ್ಯಾಂಕು ಹಾಕ್ತೇನೆ, ಮಾಡೆಲ್ ಪೇಪರ್ ಹಾಕ್ತೇನೆ, ಪ್ರಾಕ್ಟೀಸ್ ಪೇಪರ್ ಇದರಲ್ಲೇ ಇದೆ. ಎಟ್ ದ ಎಂಡ್ ಇವ್ರದ್ದು ಬೋರ್ಡ್ ಇಂದಾನೆ ಕೊಟ್ಟಿರುವಂತ ಪ್ರಾಕ್ಟೀಸ್ ಪೇಪರ್ ಇದೆ, ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿದೆ ನೋಡಿ, ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೇನೆ, ನೋ ನೀಡ್ ಟು ವರಿ. ಸರಿನಾ? ಇದಿಷ್ಟು ಕೆಮಿಸ್ಟ್ರಿದಾಗಿದೆ. ನಾಳೆ ಕೆಮಿಸ್ಟ್ರಿದು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ನ ಐ ಮೀನ್ ಕ್ವಶನ್ಸ್ ನಾಳೆ ಅಪ್ಲೋಡ್ ಮಾಡ್ತೇನೆ. ರೆಡಿ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಡಿಸೈನ್ ಅದೆಲ್ಲ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೇನೆ. ಸರಿನಾ? ಓಕೆ. ಇದಿಷ್ಟು ಆಗುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ಇನ್ನೂ ಸ್ಟಾರ್ಟ್ ಮಾಡದೇ ಇದ್ದವರು ದಯವಿಟ್ಟು ಇನ್ನಾದ್ರೂ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ. ದಯವಿಟ್ಟು ಇನ್ನೂ ಟೈಮ್ ಇದೆ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್ ಕೆಮಿಸ್ಟ್ರಿ, ನಂಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು, ಇನ್ನೂ ಟೈಮ್ ಇದೆ, ದಯವಿಟ್ಟು ಮಾಡಿ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.